ಕೋಲಾರ ನಗರದ ಮಹಿಳಾ ಸಮಾಜ ಶಾಲೆಗೆ ಸುಮಾರು 50 ವರ್ಷಗಳ ಇತಿಹಾಸ ಇದೆ. ಮೊದಲು ಬಡವರ ಪರವಾದ ಶಾಲೆ ಎಂಬ ಹೆಸರು ಪಡೆದಿತ್ತು. ಆದ್ರೀಗ ಅದೇ ಶಿಕ್ಷಣ ಸಂಸ್ಥೆ ಸರ್ಕಾರಿ ಆಸ್ತಿ ಕಬಳಿಸಲು ನಕಲಿ ದಾಖಲೆ ಸೃಷ್ಟಿಯ ಆರೋಪದಲ್ಲೂ ಸಿಲುಕಿಕೊಂಡಿದ್ದು, ಇದೀಗ ಸರ್ಕಾರದ ಅನುಮತಿ ಪಡೆಯದೆ ನಗರಸಭೆಯಿಂದ ಪ್ರಭಾವ ಬಳಸಿ ಬಾಡಿಗೆಗೆ ಪಡೆದುಕೊಂಡಿದ್ದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಾಗವನ್ನ ಮರಳಿ ವಾಪಸ್ ಪಡೆಯುವಂತೆ ಪೌರಾಡಳಿತ ಇಲಾಖೆ ಖಡಕ್ ಆದೇಶ ಹೊರಡಿಸಿದೆ. 1960ರಲ್ಲಿ ಶಾಲೆ ನಡೆಸಲು ಸರ್ಕಾರದಿಂದ ಬಾಡಿಗೆಯಂತೆ 60x80 ಅಡಿಗಳ ಜಾಗ ಪಡೆದುಕೊಂಡಿದ್ದ ಮಹಿಳಾ ಸಮಾಜ ಶಿಕ್ಷಣ ಸಂಸ್ಥೆಯ ಬಾಡಿಗೆ ಅವಧಿ 2010ರಲ್ಲಿ ಮುಕ್ತಾಯಗೊಂಡ ನಂತರ 2015ರಲ್ಲಿ ಮತ್ತೆ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಮಾಡಿದ ತೀರ್ಮಾನದಂತೆ ಮತ್ತೆ 12 ವರ್ಷದ ಅವಧಿಗೆ ಗುತ್ತಿಗೆ ನವೀಕರಿಸಿ 2027ರವರೆಗೂ ಪ್ರತಿ ವರ್ಷ 21,000 ರೂಪಾಯಿಯಂತೆ ಬಾಡಿಗೆ ಪಡೆದುಕೊಳ್ಳುವುದಾಗಿ ಮಂಜೂರು ಮಾಡಲಾಗಿತ್ತು. ಆದರೆ 2003ರ ಸರ್ಕಾರದ ಆದೇಶದಂತೆ ಸ್ಥಳೀಯ ಸಂಸ್ಥೆಗಳಿಂದ ನಿವೇಶನ ಬಾಡಿಗೆ ನೀಡುವ ಸಲುವಾಗಿ ಬಹಿರಂಗ ಹರಾಜು ಪ್ರಕ್ರಿಯೆ ನಡೆಸುವಂತೆ ಆದೇಶ ಇದ್ರೂ ಕೂಡ 2015ರ ಸಾಮಾನ್ಯ ಸಭೆಯ ತೀರ್ಮಾನದಂತೆ 100 ರೂಪಾಯಿ ಚಾಪಾ ಕಾಗದದಲ್ಲಿ ಬರೆಸಿಕೊಂಡು ಜಿಲ್ಲಾಧಿಕಾರಿಯಿಂದಾಗಲೂ ಅನುಮತಿ ಪಡೆಯದೆ ಮಹಿಳಾ ಸಮಾಜ ಶಾಲೆಗೆ ಬಾಡಿಗೆಗೆ ಭೂಮಿ ನೀಡಲಾಗಿತ್ತು. ಇದು ಅಕ್ರಮ ಅಂತ ಪ್ರಶ್ನಿಸಿ ಮೊದಲು ನಗರಸಭೆ ಸದಸ್ಯ ಮುರಳಿಗೌಡ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದು, ಬಳಿಕ 2022ರಲ್ಲಿ ಅಂದು ಕೋಲಾರ ನಗರಸಭೆ ಉಪಾಧ್ಯಕ್ಷ ಪ್ರವೀಣ್ ಗೌಡ ಶಾಲೆಗೆ ಬಾಡಿಗೆಗೆ ನೀಡಿರುವ ಆದೇಶ ಪ್ರಶ್ನಿಸಿ ನ್ಯಾಯಾಲಯದಲ್ಲಿ ಖಾಸಗಿ ದೂರು ಕೊಟ್ಟಿದ್ರು. ಆದರೆ 2022ರಲ್ಲಿ ಮಹಿಳಾ ಸಮಾಜ ಸಂಸ್ಥೆಯವರು ಏಕಾಏಕಿ ಹೈಕೋರ್ಟ್ಗೆ 1962ರಲ್ಲಿ ನಗರಸಭೆಯಿಂದ ಮಹಿಳಾ ಸಮಾಜ ಸಂಸ್ಥೆಗೆ ವರ್ಗಾವಣೆ ಮಾಡಿಕೊಟ್ಟಿರುವ ದಾಖಲೆ ಸಲ್ಲಿಸಿದ್ದಾರೆ. ಆ ದಾಖಲೆಯು ಅಸಲಿಯೋ ಅಥವಾ ನಕಲಿಯೋ ಅಂತ ಪರಿಶೀಲಿಸಿದಾಗ ಅದು ನಕಲಿ ದಾಖಲೆ ಎನ್ನುವುದು ತಿಳಿದು ಬಂದಿದೆ. ಈ ಹಿನ್ನೆಲೆ ಮಹಿಳಾ ಸಮಾಜ ಸಂಸ್ಥೆಯ ಅಧ್ಯಕ್ಷ ನವೀನ್, ಕಾರ್ಯದರ್ಶಿ ನಂದನ್ ರೆಡ್ಡಿ ದಾಖಲೆ ತಿದ್ದುಪಡಿಗೆ ಸಹಕಾರ ನೀಡಿದ ಆರೋಪದಡಿ ಸಬ್ ರಿಜಿಸ್ಟರ್ ಅಧಿಕಾರಿ ಪ್ರಸಾದ್ ಕುಮಾರ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿತ್ತು. ಇದೀಗ 2023ರ ಹೈಕೋರ್ಟ್ ನಿರ್ದೇಶನದಂತೆ ಖಾಸಗಿ ಶಾಲೆಗೆ ನೀಡಿರುವ ನಿವೇಶನ ವಾಪಸ್ ಪಡೆಯಲು ಜಿಲ್ಲಾಧಿಕಾರಿಗಳಿಗೆ ಪೌರಾಡಳಿತ ನಿರ್ದೇಶಕರು ಪತ್ರ ಬರೆದಿದ್ದು 15 ದಿನದಲ್ಲಿ ಕ್ರಮ ಜರುಗಿಸಲು ಆದೇಶಿಸಿದ್ದಾರೆ. ಸುಮಾರು 40-50 ಕೋಟಿಗೂ ಹೆಚ್ಚಿಗೆ ಬೆಲೆ ಬಾಳುವಂತ ನಗರಸಭೆ ನಿವೇಶನ ಇವತ್ತಿನ ದಿನ ಏನು ಆ ನಿವೇಶನದಲ್ಲಿರುವ ಮಹಿಳಾ ಸಮಾಜ ಕಟ್ಟಡ, ಈ ಆಸ್ತಿ ಸಂಪೂರ್ಣ ನಗರಸಭೆ ಆಸ್ತಿ. ಏನು 1961ರಲ್ಲಿ ಏನು ಸರ್ಕಾರ 50 ವರ್ಷಗಳ ಲೀಸ್ ಅವಧಿಗೆ ಮಹಿಳಾ ಸಮಾಜ ಅಂತ ಏನು ಒಂದು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ರು, ಆ ಒಂದು ವಿಚಾರಕ್ಕೆ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಪರ್ಪಸ್ಗೆ 50 ವರ್ಷಗಳ ಕಾಲ ಏನು ಗುತ್ತಿಗೆಗೆ ಲೀಸ್ಗೆ ಕೊಟ್ಟಿತ್ತು ಸರ್ಕಾರ. ಅದಾದ್ಮೇಲೆ ಏನು 2010-11ರಲ್ಲಿ ಅವಧಿ ಮುಕ್ತಾಯ ಆಗುತ್ತೆ. ಅವಧಿ ಮುಕ್ತಾಯ ಆದ್ಮೇಲೆ ಏನು ಅಂದಿನ ಅಧ್ಯಕ್ಷರಾಗಿರ್ಬೋದು, ಕೌನ್ಸಿಲ್ ಆಗಿರ್ಲಿ, ಅಧಿಕಾರಿಗಳು ಖಾಲಿ ಮಾಡ್ಬೇಕು, ಜಾಗ ಖಾಲಿ ಮಾಡಬೇಕು, ಮತ್ತೆ ನಗರಸಭೆ ಸುರ್ಪದಿಗೆ ತಗೊಬೇಕು ಅಂತೇಳಿ ನಡೆಯುತ್ತೆ. ಅದಾದ್ಮೇಲೆ ಇದ್ದಕ್ಕಿದ್ದಂಗೆ ರಿವರ್ಸ್ ಆಗಿ ಏನು 14-15ರಲ್ಲಿ ನಗರಸಭೆ ಏನು ಅಂದಿನ ನಗರಸಭೆ ಅಧ್ಯಕ್ಷರ ಒಂದು ಮುಂದಾಳತ್ವದಲ್ಲಿ ಕಾನೂನು ಬಾಹಿರವಾಗಿ ಇವರಿಗೆ ಮತ್ತೆ 12 ವರ್ಷಗಳ ಕಾಲ ಲೀಸ್ ಅವಧಿನ ಮುಂದುವರಿಸಬಹುದು ಅಂತೇಳಿ ಅನ್ರಿಜಿಸ್ಟರ್ಡ್ ಲೀಸ್ ಡೀಡ್ ನ ಎಕ್ಸಿಕ್ಯೂಟ್ ಮಾಡ್ಕೊಡ್ತಾರೆ ಅಂದಿನ ಕಮಿಷನರು, ಅಧ್ಯಕ್ಷರು ಎಲ್ಲರೂ ಸೇರಿ. ಇದ್ದಕ್ಕಿದ್ದಂಗೆ 2023ರಲ್ಲಿ ಏನು ಮಹಿಳಾ ಸಮಾಜ ಆಡಳಿತ ಮಂಡಳಿಯ ಸೆಕ್ರೆಟರಿ ಮತ್ತೆ ಏನು ಅಡ್ಮಿನಿಸ್ಟ್ರೇಟರ್ ಮತ್ತೆ ಪ್ರೆಸಿಡೆಂಟ್ ಆಗಿರೋ ನವೀನ ಅನ್ನೋರು ಇದ್ದಕ್ಕಿದ್ದಂಗೆ ಒಂದು ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಕೊಡ್ತಾರೆ. ಮತ್ತೆ ಏನ್ ಪಿಟಿಷನ್ ನ ಅಮೆಂಡ್ಮೆಂಟ್ ಮಾಡ್ಕೊಂತಾರೆ. ನಮ್ಗೆ ಇಷ್ಟು ದಿನ ನಮ್ಗೆ ಈ ಜಾಗ ಏನಿದೆ ಮಹಿಳಾ ಸಮಾಜ ಜಾಗ ನಮ್ದೇ ಸ್ವಂತ ಕಟ್ಟಡ, ಸ್ವಂತ ಜಾಗ, ಇಷ್ಟು ದಿನ ನಮ್ಗೆ ದಾಖಲೆಗಳು ಸಿಕ್ಕಿರ್ಲಿಲ್ಲ, ಈಗ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಒಂದು ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ನ ಅಫಿಡವಿಟ್ ಮಾಡಿ ಹೈಕೋರ್ಟ್ ಅಲ್ಲಿ ಪ್ರಮಾಣೀಕರಿಸಿ ಆ ದಾಖಲೆನ ಕೊಡ್ತಾರೆ. ಆ ದಾಖಲೆ ತಗೊಂಡು ಆಶ್ಚರ್ಯ ಆಗಿ ನಾನು ನೋಡಿದಾಗ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ವೆರಿಫೈ ಮಾಡಿದಾಗ ಆ ಡಾಕ್ಯುಮೆಂಟ್ಸ್ನೆಲ್ಲ ನೋಡಿದಾಗ, ಸರ್ಟಿಫೈಡ್ ಕಾಪಿ ತಗೊಂಡು ನೋಡಿದಾಗ ಏನು ಸಂಪೂರ್ಣವಾಗಿ ಯಾವುದೋ ದಾಖಲೆನ ತಿದ್ದಿ ಫೋರ್ಜರಿ ಮಾಡಿ ಮ್ಯಾನಿಪುಲೇಟ್ ಮಾಡಿ ಕ್ಲೀನಾಗಿ ಕಾನೂನು ಬಾಹಿರವಾಗಿ ಇವ್ರಿಗೆ ಬೇಕಾಗಿರುವಂಗೆ ಬರ್ಕೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಬಂದಿದೆ. ಏನು ನಾನು ಮತ್ತೆ ಮುರಳಿಗೌಡರು ದೂರು ಕೊಟ್ಟಿದ್ರೆ ಆ ದೂರಿನ ಅಂಶಗಳನ್ನೆಲ್ಲ ಪರಿಶೀಲನೆ ಮಾಡಿ ಮತ್ತೆ ಹೈಕೋರ್ಟ್ ಪಿಟಿಷನ್ 2023ರಲ್ಲಿ ಸ್ಪಷ್ಟವಾಗಿ ಆದೇಶ ನೀಡಿದೆ. ಏನು ಆಡಳಿತ ಮಂಡಳಿಯವರು ಈ ಜಾಗನ ಏನು ಸರ್ಕಾರಿ ಜಾಗ ಇದೆ ಇದನ್ನೇನಾದ್ರೂ ಅವರು ನಮ್ದು ಅಂತ ಏನಾದ್ರು ಕ್ಲೈಮ್ ಮಾಡಕ್ ಬರ್ತಿದ್ದಾರೆ ಅಂತ ಭಾವಿಸಿದಲ್ಲಿ ಸರ್ಕಾರ ಅವ್ರ ಮೇಲೆ
ಕೂಡಲೇ ಕಾನೂನು ರೀತಿ ಕ್ರಮ ತಗೊಂಡು FIR ಮಾಡಬೇಕು ಅಂತೇಳಿ ಹೈಕೋರ್ಟ್ ನಿರ್ದೇಶನದಲ್ಲೂ ಇದೆ. ದಯವಿಟ್ಟು ಈ ಕೂಡಲೇ ಕ್ಲಿಯರ್ ಕಟ್ ಎವಿಡೆನ್ಸ್ ಇದೆ, ಎಲ್ಲಾನು ದಾಖಲೆಗಳು ಕಣ್ಮುಂದೆನೆ ಇದೆ. ಹಾಗಾಗಿ ಈ ಕೂಡಲೇ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ವಿರುದ್ಧ ಕಠಿಣವಾದ ಕ್ರಮ ತಗೊಬೇಕು. ಮತ್ತೆ ಏನು ಕಾನೂನು ಬಾಹಿರವಾಗಿ ಗುತ್ತಿಗೆ ಕೊಟ್ಟಿದ್ದಾರೆ, ಸರ್ಕಾರದ ಅಧಿಸೂಚನೆ ಪ್ರಕಾರ ಏನು 2003ರಲ್ಲಿ ಸರ್ಕಾರ ಏನು ಅಧಿಸೂಚನೆ ಹೊರಡಿಸಿದೆ, ಯಾವುದೇ ನಗರಸಭೆ ಆಸ್ತಿಗಳನ್ನ ಯಾವುದೇ ಆಸ್ತಿಗಳನ್ನಾಗ್ಲಿ ವಿಲೇವಾರಿ ಮಾಡಬೇಕು, ಬಹಿರಂಗ ಹರಾಜು ಮುಖಾಂತರನೇ ಅದನ್ನು ವಿಲೇವಾರಿ ಮಾಡಿ ಕೊಡಬೇಕು. ನಗರಸಭೆ ಆದಾಯ ಹೆಚ್ಚಾಗೋದಕ್ಕೂ ಸರ್ಕಾರ ಶ್ರಮ ಪಡಬೇಕು ಅಂತೇಳಿ ನಾನು ಹೇಳ್ತೀನಿ. ನೆಲ ಬಾಡಿಗೆ ರೂಪದಲ್ಲಿ ಮಹಿಳಾ ಸಮಾಜ ಶಾಲೆಗೆ ನಗರಸಭೆಯಿಂದ 60 ಬಾರಿ 80 ಅಡಿಗಳ ನಿವೇಶನ ಬಾಡಿಗೆಗೆ ನೀಡಿರುವ ವಿಚಾರವಾಗಿ ಪ್ರಭಾವಿಗಳು ನಿವೇಶನ ನೀಡಲು ಸಹಕಾರ ನೀಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಈ ಬಗ್ಗೆ ಕಳೆದ 10 ವರ್ಷಗಳಿಂದ ನಗರಸಭೆಯಲ್ಲಿ ಪರ ವಿರುದ್ಧವಾದ ಚರ್ಚೆಗಳು ನಡೆಯುತ್ತಿದ್ದು, ಕಾನೂನು ಬಾಹಿರವಾಗಿ ನೆಲ ಬಾಡಿಗೆಗೆ ನೀಡಿರುವ ಬಗ್ಗೆಯೂ ಹೈಕೋರ್ಟ್ ಚಾಟಿ ಬೀಸಿದೆ. ಜೊತೆಗೆ ನಕಲಿ ದಾಖಲೆ ಸೃಷ್ಟಿ ಬಗ್ಗೆ ಹೈಕೋರ್ಟ್ ವಿಚಾರಣೆ ನಡೆಸಿದಾಗ ನಿವೇಶನ ನಗರಸಭೆಗೆ ಸೇರಿದ್ದು 1962ರಲ್ಲಿ ನಿವೇಶನ ಯಾರಿಗೂ ಮಂಜೂರು ಮಾಡಿರೋದಿಲ್ಲ ಅಂತ ನಗರಸಭೆ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಅದರಂತೆ ಜಮೀನು ವಾಪಸ್ ಪಡೆಯಲು ಪೌರಾಡಳಿತ ನಿರ್ದೇಶಕರು ಹೇಳಿದ್ದು, ಜಮೀನು ಕಬಳಿಸೋ ಯತ್ನ ನಡೆಸಿದ್ರೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಲು ನಿರ್ದೇಶನ ಕೊಟ್ಟಿದೆ. ಒಟ್ಟಾರೆ ಶಿಕ್ಷಣ ಸಂಸ್ಥೆ ಹೆಸರಲ್ಲಿ ಜಮೀನು ಬಾಡಿಗೆಗೆ ಪಡೆದಿದ್ದ ಕೋಲಾರದ ಮಹಿಳಾ ಸಮಾಜ ಶಾಲೆಗೆ ನೆಲ ಬಾಡಿಗೆಗೆ ನಿವೇಶನ ನೀಡಿರುವ ನಗರಸಭೆಯು ನಿಯಮಗಳನ್ನು ಗಾಳಿಗೆ ತೂರಿರುವುದು ಸಾಬೀತಾಗಿದೆ. ಸಾರ್ವಜನಿಕರ ಒಂದೊಂದು ಅಡಿಗಳ ಜಾಗಕ್ಕೂ ಟೇಪ್ ಹಿಡಿದು ದಂಡ ವಿಧಿಸೋ ನಗರಸಭೆ ಅಧಿಕಾರಿಗಳು 40 ರಿಂದ 50 ಕೋಟಿ ಬೆಲೆ ಬಾಳುವ ಜಾಗವನ್ನ ವಾರ್ಷಿಕ ಕೋಟಿ ಲಾಭಾಂಶ ಇರುವ ಖಾಸಗಿ ಶಾಲೆಗೆ ಬಾಡಿಗೆಗೆ ನೀಡಿದ್ದು ಎಷ್ಟು ಮಾತ್ರ ಸರಿ ಎಂಬುದು ದೂರುದಾರರು ಪ್ರಶ್ನಿಸಿದ್ದು, ತಡವಾದರೂ ಭೂಮಿ ವಾಪಸ್ ಪಡೆಯಲು ಪೌರಾಡಳಿತ ಇಲಾಖೆ ನಿರ್ದೇಶಕರು ಆದೇಶಿಸಿದ್ದಾರೆ. ರೀತಿಯಲ್ಲಿ ಪೂರ್ವಾನುಮತಿ ಅನುಮೋದನೆ ಆಗದಿರಾ ಇವರು ಬರೀ 100 ರೂಪಾಯಿ ಚಾಪಾ ಕಾಗದದ ಮೇಲೆ ಕಮಿಷನರು ಮತ್ತೆ ಮಹಿಳಾ ಸಮಾಜ ಅಧ್ಯಕ್ಷರು ಒಂದು ಅಗ್ರಿಮೆಂಟ್ ಲೀಸ್ ಡೀಡ್ ಮಾಡಿಕೊಂಡು 12 ವರ್ಷಗಳ ಕಾಲ ಮುಂದುವರಿಸಬಹುದು ಅಂತೇಳಿ ಕಾನೂನು ಬಾಹಿರವಾಗಿ ತೀರ್ಮಾನ ಮಾಡಿಕೊಂಡು ನಡೆಸ್ತಾ ಇರ್ತಾರೆ. ಅದಾದ್ಮೇಲೆ 17ರಲ್ಲಿ ಮತ್ತೆ ನಗರಸಭೆ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಮತ್ತೊಮ್ಮೆ ಚರ್ಚೆ ಆಗಿ ಇದೇ ವಿಷಯ, ಈ ಕಾನೂನು ಬಾಹಿರವಾಗಿ ಲೀಸ್ ಡೀಡ್ ಮಾಡಿದ್ದಾರೆ, ಎಕ್ಸಿಕ್ಯೂಟ್ ಮಾಡಿದ್ದಾರೆ, ಇದನ್ನ ರದ್ದುಪಡಿಸಬೇಕು ಅಂತೇಳಿ ತೀರ್ಮಾನ ಆಗುತ್ತೆ. ಮತ್ತೆ 18ರಲ್ಲಿ ಮುರಳಿಗೌಡರು ಸದಸ್ಯರಾದ ಮುರಳಿಗೌಡರು ಒಂದು ದೂರು ಕೊಡ್ತಾರೆ ಅಂದಿನ ಜಿಲ್ಲಾಧಿಕಾರಿಗಳಾದ ಮಂಜುನಾಥ್ ಸರ್ ಅವ್ರಿಗೆ. ಇವೆಲ್ಲಾನು ಈ ಎಲ್ಲಾ ಅಂಶಗಳನ್ನ ಪರಿಶೀಲನೆ ಮಾಡಿ ಅಂದಿನ ಜಿಲ್ಲಾಧಿಕಾರಿಗಳಾದ ಮಂಜುನಾಥ್ ಸರ್ ಆ ಕೂಡಲೇ 2018ರಲ್ಲಿ ಒಂದು ಆದೇಶ ಹೊರಡಿಸ್ತಾರೆ. ನಗರಸಭೆ ನಿವೇಶನ ಆಗಿರುವಂತ ನಿವೇಶನದಲ್ಲಿರೋ ಮಹಿಳಾ ಸಮಾಜ ಕಟ್ಟಡಕ್ಕೆ ಕಾನೂನು ಬಾಹಿರವಾಗಿ 12 ವರ್ಷಕ್ಕೆ ಲೀಸ್ ಅವಧಿ ಮುಂದುವರಿಸಬಹುದು ಅಂತ ಮಾಡಿದ್ದಾರೆ, ಕಾನೂನು ಬಾಹಿರ ಅಂತೇಳಿ ಅದನ್ನ ರದ್ದುಪಡಿಸಿ ಈ ಕೂಡಲೇ ಆ ಜಾಗನ ವಶಕ್ಕೆ ತಗೊಬೇಕು ಅಂತೇಳಿ ಆದೇಶ ಹೊರಡಿಸ್ತಾರೆ. ಆ ಆದೇಶದ ಮೇಲೆ ಮಹಿಳಾ ಸಮಾಜ ಆಡಳಿತ ಮಂಡಳಿಯವರು 2019ರಲ್ಲಿ ಹೈಕೋರ್ಟ್ ಅಲ್ಲಿ ಒಂದು ರಿಟ್ ಪಿಟಿಷನ್ ಹಾಕೊಂತಾರೆ. ರಿಟ್ ಪಿಟಿಷನ್ ಹಾಕೊಂಡ್ಮೇಲೆ ಸುಮಾರು ಒಂದು 2-3 ವರ್ಷ ಕಾಲ ಅದು ಪ್ರೋಗ್ರೆಸ್ ಇರೋದಿಲ್ಲ ಆ ಕೇಸಲ್ಲಿ. ಹಾಗಾಗಿ ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದಾಗ 2022ರಲ್ಲಿ ನನ್ನ ಸ್ವಂತ ಒಂದು ಇದ್ರಲ್ಲಿ ಕೆಪಾಸಿಟಿಯಲ್ಲಿ ಇಂಪ್ಲೀಡ್ ಆಗ್ತೀನಿ, ಅದೇ ಕೇಸಲ್ಲಿ ನಾನು ಇಂಪ್ಲೀಡ್ ಆಗ್ತೀನಿ. ಡೈರೆಕ್ಟರೇಟ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಇದ್ದಾರೆ, ಪೌರಾಡಳಿತ ನಿರ್ದೇಶನಾಲಯದಿಂದ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಬಂದಿದೆ. ನಾನು ಮತ್ತೆ ಮುರಳಿಗೌಡರು ದೂರು ಕೊಟ್ಟಿದ್ರೆ ಆ ದೂರಿನ ಅಂಶಗಳನ್ನೆಲ್ಲ ಪರಿಶೀಲನೆ ಮಾಡಿ ಮತ್ತೆ ಹೈಕೋರ್ಟ್ ಪಿಟಿಷನ್ 2023ರಲ್ಲಿ ಸ್ಪಷ್ಟವಾಗಿ ಆದೇಶ ನೀಡಿದೆ. ಆಡಳಿತ ಮಂಡಳಿಯವರು ಈ ಜಾಗನ ಸರ್ಕಾರಿ ಜಾಗ ಇದೆ, ಇದನ್ನೇನಾದ್ರೂ ಅವರು ನಮ್ದು ಅಂತ ಏನಾದ್ರು ಕ್ಲೈಮ್ ಮಾಡಕ್ ಬರ್ತಿದ್ದಾರೆ ಅಂತ ಭಾವಿಸಿದಲ್ಲಿ ಸರ್ಕಾರ ಅವ್ರ ಮೇಲೆ ಕೂಡಲೇ ಕಾನೂನು ರೀತಿ ಕ್ರಮ ತಗೊಂಡು FIR ಮಾಡಬೇಕು ಅಂತೇಳಿ ಹೈಕೋರ್ಟ್ ನಿರ್ದೇಶನದಲ್ಲೂ ಇದೆ. ಇವೆಲ್ಲ ಜಿಲ್ಲಾಧಿಕಾರಿಗಳಿಗೆ ತುಂಬಾ ಗಂಭೀರ ವಿಷಯ ಅಂತೇಳಿ ಅತಿ ತುರ್ತಾಗಿ 15 ದಿನದೊಳಗಡೆ 3 ಅಂಶಗಳನ್ನ ಒಳಗೊಂಡಂತೆ ಅವ್ರಿಗೆ ಒಂದು ವರದಿ ಕೊಡಬೇಕು ಅಂತೇಳಿ ಕೊಟ್ಟಿದ್ದಾರೆ. ಲೀಸ್ ಡೀಡ್ ಕಾನೂನು ಬಾಹಿರವಾಗಿ ಒಂದು ಲೀಸ್ ಡೀಡ್ ಮಾಡಿದ್ದಾರೆ, ಅದೊಂದು ಅಂಶ. ಮತ್ತೆ ಮ್ಯಾನಿಪುಲೇಟ್ ಮಾಡಿ ಫೋರ್ಜರಿ ಮಾಡಿ ಸರ್ಕಾರಿ ಆಸ್ತಿನ ಸುಮಾರು 40-50 ಕೋಟಿ ಪ್ರಾಪರ್ಟಿನ ಇವತ್ತು ಲಪ್ಟಾಯಿಸೋದಕ್ಕೆ ಹೊರಟಿದ್ದಾರೆ. ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಫೈಲ್ ಮಾಡಬೇಕು ಅಂತೇಳಿ DMA ಅವರ ಕಾನೂನು ಅಧಿಕಾರಿಗಳು ಸ್ಪಷ್ಟವಾಗಿ ಅಭಿಪ್ರಾಯ ಕೊಟ್ಟು ಅದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳು ಕಳಿಸಿದ್ದಾರೆ.